ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಬೆಲೆ ಅಂದರೆ ಏನು, ನಮ್ಮ ಬೆಲೆನ ಯಾವ ರೀತಿ ನಾವು ಕಂಡುಕೊಳ್ಬೋದು. ಜಸ್ಟ್ ಅವನ ಹತ್ರ 1 ಕೋಟಿ ಇದೆ, 1000 ಕೋಟಿ ಇದೆ ಅಂದರೆ ತಕ್ಷಣ ಅದು ಅವರ ಬೆಲೆ ಇಲ್ಲ. ಅವರು 10 ಜನಕ್ಕೆ ಹೋಗಿ ಹೆಲ್ಪ್ ಮಾಡಿದ್ದಾರೆ, 10 ಜನ ಫ್ರೆಂಡ್ಸ್ ಇದ್ದಾರೆ ಅಂದ ತಕ್ಷಣ ಅವ್ರಿಗೆ ಜಾಸ್ತಿ ಬೆಲೆ ಇರೋದಿಲ್ಲ. ನಾನು ಹೇಳ್ತಾ ಇರೋದು ಫೈನಾನ್ಷಿಯಲ್ ಟರ್ಮ್ಸಲ್ಲಿ. ಫೈನಾನ್ಷಿಯಲ್ ಟರ್ಮ್ಸು ಇಲ್ಲಾಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ನಮ್ಮ ವರ್ತು, ನಮ್ಮ ಬೆಲೆ ಯಾವ ರೀತಿ ಕಂಡುಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಫೈನಾನ್ಷಿಯಲ್ ಆಗಿ ಗ್ರೋ ಆಗಬೇಕು, ನೀವು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಹಣಕಾಸಿನ ವಿಷಯದಲ್ಲಿ ಅಂದಾಗ ನಿಮ್ಮ ನೆಟ್ವರ್ತು, ನಿಮ್ಮ ವರ್ತು ನಿಮಗೆ ಗೊತ್ತೇ ಇರಬೇಕು. ಆಗ ಇವತ್ತು ನೀವು ಇಲ್ಲಿದ್ದಾಗ ನಿಮ್ಮ ವರ್ತು ನಾಳೆ ಇಲ್ಲಿ ಹೋದಾಗ ಅದನ್ನ ಮೆಷರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನಾನು ನಿಮಗೆ ಎಕ್ಸೆಲ್ ಶೀಟ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯ ಒಂದು ಎಕ್ಸೆಲ್ ನ ಪ್ರಿಪೇರ್ ಮಾಡಿಕೊಂಡು ನೀವು ಕೂಡ ನಿಮ್ಮ ವರ್ತ್ನ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಲ್ಯಾಪ್ಟಾಪಲ್ಲಿ ನಿಮಗೆ ಆ ಎಕ್ಸೆಲ್ ಶೀಟ್ನ ಯೂಸ್ ಮಾಡಿಕೊಂಡು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಈ ರೀತಿಯ ಒಂದು ಎಕ್ಸೆಲ್ ಶೀಟ್ ನೀವು ಒಂದು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ವರ್ತ್ನ ಕಂಡುಹಿಡ್ಕೊಳ್ಳೋದಕ್ಕೆ. ನಮ್ಮ ವರ್ತು ಅಂದರೆ ಏನಂದರೆ ನಮ್ಮಲ್ಲಿ ಎಷ್ಟು ಅಸೆಟ್ಸ್ ಇದೆ. ಅಸೆಟ್ಸ್ ನಾನಾ ರೀತಿ ಇರ್ಬೋದು. ಅಸೆಟ್ಸ್ ಬಂದ್ಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಇರ್ಬೋದು, ಅಸೆಟ್ಸ್ ಬಂದ್ಬಿಟ್ಟು ಗೋಲ್ಡಲ್ಲಿ ಇಟ್ಟಿರ್ಬೋದು, ಅಸೆಟ್ಸ್ ಬಂದ್ಬಿಟ್ಟು ನೀವು ಒಂದು ಕಾರ್ ತಗೊಂಡಿರ್ಬೋದು, ಅದು ನಿಮ್ಮ ಅಸೆಟ್ಸ್ ಆಗುತ್ತೆ. ಇದಾಗೋಟ್ ಮೇಲೇನು ಕೂಡ ಇದೆಲ್ಲ ತಗೊಂಡೋದಕ್ಕೆ ನೀವು ಕೆಲವು ಮೊತ್ತದ ಲೋನು ಕೂಡ ಮಾಡಿರ್ತೀರಲ್ವಾ, ಅದನ್ನ ಲಯಬಿಲಿಟೀಸ್ ಅಂತಾರೆ, ಮತ್ತೆ ಹೊಣೆಗಾರಿಕೆ ಅಂತೀವಿ. ನಮ್ಮ ಅಸೆಟ್ಸ್, ಟೋಟಲ್ ಅಸೆಟ್ಸ್ ಏನಿದೆಯೋ ಅದರ ಮೈನಸ್ ಲಯಬಿಲಿಟೀಸು, ಹೊಣೆಗಾರಿಕೆನ ನಾವು ಮೈನಸ್ ಮಾಡಿದಾಗ ನಮಗೆ ಟೋಟಲ್ ಅಸೆಟ್ಸು ನಮ್ಮ ವರ್ತ್ ಗೊತ್ತಾಗುತ್ತೆ. ಈಗ ನಿಮಗೆ ಎಕ್ಸೆಲ್ ಶೀಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡಿದಾಗೆ ನಿಮಗೆ ಇಲ್ಲಿ ನಿಮ್ಮಲ್ಲಿ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ, ನಿಮ್ಮ ಮನೆ 25 ಲಕ್ಷ ವರ್ತ್ ಅಂದಿದ ತಕ್ಷಣ ಅಷ್ಟು ಹಾಕ್ಕೊಳ್ಬೇಕು ನೀವು. ನೆಕ್ಸ್ಟು ಬೇರೆ ಏನಾದರೂ ಜಮೀನು ಇದೆಯಾ ಅಂದರೆ, ನಿಮ್ಮಲ್ಲಿ ಒಂದು ಸೈಟ್ ಇದೆ ಅಂದಿದ ತಕ್ಷಣ, ಈಗ ಒಂದು ಸೈಟು 10 ಲಕ್ಷ ರೂಪಾಯಿ ಬೆಲೆ ಬಾಳುತ್ತಂದರೆ ನೀವು ಇಲ್ಲಿ 10 ಲಕ್ಷ ರೂಪಾಯಿ ಹಾಕ್ಕೊಳ್ಬೇಕು. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಕಾರು, ಬೈಕು ಏನಾದಿದ್ರೆ, ಈಗ ಒಂದು ಕಾರ್ ಇದೆ ಅಂದ್ಕೊಂಡ್ರೆ ಒಂದು 3 ಲಕ್ಷ ರೂಪಾಯಿ ವರ್ತ್ ಕಾರ್ ನಿಮ್ಮ ಹತ್ರ ಇದೆ ಅಂದಿದ ತಕ್ಷಣ ನೀವು ಈ ಥರ 3 ಲಕ್ಷ ಹಾಕ್ಕೊಳ್ಬೋದು. ಜ್ಯುವೆಲರಿ ಒಂದು 5 ಲಕ್ಷ ರೂಪಾಯಿ ಜ್ಯುವೆಲರಿ ಇರ್ಬೋದು. ಒಂದು 100 ಗ್ರಾಮ್ ಚಿನ್ನ ಇದೆ ಅಂದ್ಕೊಂಡ್ರು ನಿಮ್ಮಲ್ಲಿ ಒಂದು 5 ಲಕ್ಷ ರೂಪಾಯಿ ವರ್ತು ನಿಮ್ಮಲ್ಲಿ ಚಿನ್ನ ಇದೆ ಅಂತ. ಅದೇ ರೀತಿಯಲ್ಲಿ ಹೌಸ್ ಹೋಲ್ಡ್ ಐಟಮ್ಸ್ ಅಂದಿದ ತಕ್ಷಣ ನಿಮ್ಮಲ್ಲಿ ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಈ ಎಲ್ಲ ಐಟಮ್ಗಳಿಗೂ ಹೌಸ್ ಹೋಲ್ಡ್ ಐಟಮ್ಸ್ ಅಂತೀವಿ. ಇದರಲ್ಲಿ ನಿಮ್ಮ ವರ್ತು ಈಗ ಹೊಸದಾಗಿ ತಂದಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲೆ ಇರುತ್ತೆ, ದಿನ ಕಳೆದಾಗೆಲ್ಲಾನು ಅದರ ರೇಟು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ನಿಮಗೆ ಎಷ್ಟು ವರ್ತು ಆ ಐಟಮ್ಗಳದ್ದು ಈಗ ನೀವು ಮಾರಿದ್ರು ಅದರ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಖಂಡಿತವಾಗಿ ಒಂದು ಅದರ ಬೆಲೆ ಹಾಕ್ಕೊಳ್ಬೋದು. ನಾನು ಜಸ್ಟ್ ಎಕ್ಸಾಂಪಲ್ ಒಂದು 50,000 ರೂಪಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನೀವೇನಾದರೂ ರಿಟೈರ್ಮೆಂಟ್ ಫಂಡ್ಸ್ಗೆ ಏನಾದರೂ ಹಣನ ಜೋಡಿಸ್ತಾ ಇದ್ರೆ ಅದರ ಟೋಟಲ್ ಪ್ರಿನ್ಸಿಪಲ್ ಇದುವರೆಗೂ ಎಷ್ಟಾಗಿದೆ, ಎಷ್ಟು ಅಮೌಂಟ್ನ ನೀವು ಜೋಡಿಸ್ಕೊಂಡಿದ್ದೀರಾ. ಈಗ ಒಂದು ಸುಮಾರು ಒಂದು 5 ಲಕ್ಷ ರೂಪಾಯಿ ನೀವು ಆಲ್ರೆಡಿ ಜೋಡಿಸ್ಕೊಂಡಿದ್ದೀರಾ ಅಂದರೆ 5 ಲಕ್ಷ ರೂಪಾಯಿ ಹಾಕ್ಕೊಳ್ಬೋದು. ಇಲ್ಲಾಂದ್ರೆ 2 ಲಕ್ಷ ರೂಪಾಯಿ ಜೋಡಿಸ್ಕೊಂಡಿದ್ದೀರಾ ಅಂದರೆ 2 ಲಕ್ಷ ಹಾಕ್ಕೊಳ್ಬೋದು. ಇಲ್ಲ ಇದುವರೆಗೂ ನೀವು ಸ್ಟಾರ್ಟೇ ಮಾಡಿಲ್ಲ ಅಂದರೆ 0 ಹಾಕೋಬೋದು. ಅದೇ ರೀತಿಯಲ್ಲಿ ನೀವು ಯಾವುದಾದ್ರೂ ಬಾಂಡ್ಸ್ ಬೈ ಮಾಡಿದರೆ, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು, ಯಾವುದೇ ರೀತಿಯ ಬಾಂಡ್ಸ್ ಬೈ ಮಾಡಿದ್ರು ನೀವು ಅದನ್ನ ಇಲ್ಲಿ ಹಾಕ್ಕೊಳ್ಬೋದು. ನಾನು ಜಸ್ಟ್ ಒಂದು 50,000 ರೂಪಾಯಿ ಅಂತ ಬಾಂಡ್ಸ್ ಹಾಕ್ಕೊಂಡಿದ್ದೀನಿ. ಮತ್ತೆ ಸ್ಟಾಕ್ಸಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಸ್ಟಾಕ್ಸ್ ಬೆಲೆ ಇವತ್ತಿನ ರೇಟ್ ಏನಿದೆ, ಇವತ್ತಿನ ಮಾರ್ಕೆಟ್ ಬೆಲೆ ಏನಿದೆ ಅನ್ನೋದನ್ನ ನೀವು ಇಲ್ಲಿ ಹಾಕ್ಕೊಳ್ಬೋದು. ಈಗ ಒಂದು 4 ಲಕ್ಷ ರೂಪಾಯಿ ಸ್ಟಾಕ್ಸ್ ಬೆಲೆ ಅಂತ ನೀವು ಹಾಕೊಂಡ್ರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲೂ ಕೂಡ ಒಂದು 2 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾರ ಅನ್ಕೊಂಡ್ರೆ ನೀವು 2 ಲಕ್ಷ ರೂಪಾಯಿ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಮತ್ತೆ ನೀವೇನಾದ್ರೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ರೆ, ಇನ್ಶೂರೆನ್ಸ್ ಪಾಲಿಸಿ ಅಂದ ತಕ್ಷಣ ಕೆಲವು ಮನಿ ಬಾಕ್ಸ್ ಪಾಲಿಸಿ ಇರುತ್ತೆ, ಹೋಲ್ ಲೈಫ್ ಪಾಲಿಸೀಸ್ ಇರುತ್ತೆ. ನೀವು ಆ ಥರ ಪಾಲಿಸಿ ತಗೊಂಡಾಗ ಆ ಪಾಲಿಸಿಗೆ ಕ್ಯಾಶ್ ವ್ಯಾಲ್ಯೂನ ಅಸೈನ್ ಮಾಡ್ತಿರ್ತಾರೆ. ಪ್ರತಿ ಮಂತು, ಪ್ರತಿ ಕ್ವಾರ್ಟರ್ಗೂ ಅದರ ಕ್ಯಾಶ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೀವು ಆ ಬೆಲೆನ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಇನ್ಶೂರೆನ್ಸ್ ಬೆಲೆನ ತಗೊಳ್ಬಾರ್ದು. ಆ ಪಾಲಿಸಿನ ಇನ್ ಕೇಸ್ ಏನಾದರೂ ನಾವು ಸರೆಂಡರ್ ಮಾಡಿದ್ರೆ, ಇನ್ ಕೇಸ್ ಏನಾದರೂ ನಾವು ಆ ಪಾಲಿಸಿನ ಕ್ಯಾನ್ಸಲ್ ಮಾಡಿದ್ರೆ ಆ ಟೈಮಲ್ಲಿ ನಮಗೆ ಎಷ್ಟು ಮೊತ್ತದ ಹಣ ಬರುತ್ತೆ ಅದು ನಮಗೆ ಕ್ಯಾಶ್ ವ್ಯಾಲ್ಯೂ ಆಗುತ್ತೆ. ಆ ಕ್ಯಾಶ್ ವ್ಯಾಲ್ಯೂ ನಿಮ್ಮ ಎಲ್ಲ ಪಾಲಿಸಿಗಳ ಕ್ಯಾಶ್ ವ್ಯಾಲ್ಯೂನ ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಒಂದು ಹಾಕೊಳ್ಬೋದು. ನಾನು ಜಸ್ಟ್ ಒಂದು 30,000 ರೂಪಾಯಿ ಅಂತ ಹಾಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಸೇವಿಂಗ್ಸ್ ಬಾಂಡ್ಸ್ ಯಾವುದೇ ಇದ್ರೆ, ಸೇವಿಂಗ್ಸ್ ಬಾಂಡ್ಸ್ ಯಾವುದಿದ್ರೆ ಅದರಲ್ಲೂ ನೀವು ಅಮೌಂಟ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಯಾವುದೋ ಇದ್ರೆ
ಒಂದು ನಾರ್ಮಲ್ ಆಗಿ ಸೇವಿಂಗ್ಸ್ ಅಕೌಂಟಲ್ಲಿ ಒಂದು 2,000 ಇರ್ಬೋದು, ಇಲ್ಲ NPS ಅಲ್ಲಿ ತೊಗೊಂಡಾಗ ಒಂದು 50,000 ರೂಪಾಯಿ ನೀವು NPS ಅಲ್ಲಿ ನೀವು ಹಣ ಇಟ್ಟಿದ್ರೆ ಓವರ್ ಆಲ್ ಆಗಿ ಇದುವರೆಗೂ ಎಷ್ಟು ಅಮೌಂಟ್ ಕಟ್ಟಿದಾರ, ಅದ್ರ ವರ್ತು ಇದುವರೆಗೂ ಎಷ್ಟಾಗಿದೆ ಅಂತ ತಿಳ್ಕೊಂಡು ಆ ಅಮೌಂಟ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನೀವು PPF ಅಲ್ಲಿ ಹಣ ಜೋಡಿಸ್ತಾ ಇದ್ರೆ ಲೇಟೆಸ್ಟ್ ಸ್ಟೇಟ್ಮೆಂಟಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 3 ಲಕ್ಷ ರೂಪಾಯಿ PPF ಇದೆ ಅಂದ್ಕೊಳ್ಳೋಣ. ಅದೇ ರೀತಿಯಲ್ಲಿ EPF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ನೀವೇನಾದರೂ ಕೆಲಸಗಳ ಮಾಡ್ತಿದ್ದಾಗ ಅಲ್ಲೊಂದು 2 ಲಕ್ಷ ರೂಪಾಯಿ ನಿಮಗೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಬರ್ತಂದಿತ್ತು ಅಷ್ಟೇ. ಅದೇ ರೀತಿಯಲ್ಲಿ ಕ್ಯಾಶ್ ನೀವೇನಾದರೂ ಮನೆಯಲ್ಲಿ ಕ್ಯಾಶ್ ಇಟ್ಕೊಂಡಿರೋದು, ಇಲ್ಲಾಂದರೆ ಬ್ಯಾಂಕಲ್ಲಿ ಏನಾದರೂ ಕ್ಯಾಶ್ ಇದ್ದರೆ ಅದು ಕೂಡ ಒಂದು 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಅಂದ್ಕೊಳ್ಳೋಣ. ಎಮರ್ಜೆನ್ಸಿಗೆ ಬೇಕಾಗುತ್ತೆ ಕ್ಯಾಶ್ 2 ಲಕ್ಷ ರೂಪಾಯಿ ಇದೆ ಅಂದ್ಕೊಂಡಾಗ ನಿಮಗೆ ಇಲ್ಲಿ ಟೋಟಲ್ ವರ್ತು ಈಗ ಇದುವರೆಗೂ ನಾವೇನು ಆಡ್ ಮಾಡಿದ್ದೀವೋ ಇದೆಲ್ಲ ಅಸೆಟ್ಸನ್ನು ಆಡ್ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರು 38,37,000 ರೂಪಾಯಿ ಇದು ಟೋಟಲ್ ಅಸೆಟ್ಸು ನಿಮ್ಮದು. ಇದುವರೆಗೂ ಯಾವ್ಯಾವ ಅಕೌಂಟಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಪ್ರತಿಯೊಂದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದಾಗ ಎಲ್ಲ ಅಸೆಟ್ಸ್ ವ್ಯಾಲ್ಯೂ ಎಲ್ಲ ಆಡ್ ಮಾಡಿ ಬಂದಾಗ ನಿಮಗೆ 38,37,000 ರೂಪಾಯಿ ಇದು ಟೋಟಲ್ ಅಸೆಟ್ಸು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಈ ಅಸೆಟ್ಸ್ನ ಕ್ರಿಯೇಟ್ ಮಾಡ್ಬೇಕಂದಾಗ ಈಗ ಮನೆ ತೊಗೊಳ್ಬೇಕಂದಾಗ ನಾವೇನಾದರೂ ಸಾಲ ಮಾಡಿದರೆ ಅದು ನಮಗೆ ಲಯಬಿಲಿಟಿ ಆಗಿಬಿಡುತ್ತೆ. 25 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ಮನೆನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನಾವು ಒಂದು 10 ಲಕ್ಷ ರೂಪಾಯಿ ನಾವು ಲೋನ್ ತೊಗೊಂಡಿದ್ರೆ ಮನೆಗೆ, ಈಗ 10 ಲಕ್ಷ ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಇದುವರೆಗೂ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಲೋನ್ ಇದೆ ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕು. ಈಗ 10 ಲಕ್ಷ ಲೋನ್ ತೊಗೊಂಡು ಆಲ್ರೆಡಿ 5 ಲಕ್ಷ ರೂಪಾಯಿ ತೀರಿಸ್ಬಿಟ್ಟಿದ್ರೆ ನೀವು ಜಸ್ಟ್ 5 ಲಕ್ಷ ಮಾತ್ರ ಹಾಕಬೇಕು. ಯಾಕಂದರೆ ನಿಮಗೆ ಅದು ಮಾತ್ರ ಔಟ್ಸ್ಟ್ಯಾಂಡಿಂಗು, ಅದು ಮಾತ್ರ ನಿಮಗೆ ಲಯಬಿಲಿಟಿ. ಈಗ ಫಾರ್ ಎಕ್ಸಾಂಪಲು ನಿಮ್ಮಲ್ಲಿ ಪರ್ಸನಲ್ ಲೋನ್ 50,000 ಇದೆ, ಎಜುಕೇಷನ್ ಲೋನ್ 0 ಇದೆ, ವೆಹಿಕಲ್ ಲೋನ್ಗೂ ಒಂದು 50,000 ರೂಪಾಯಿ ಲೋನ್ ಮಾಡಿದ್ದೀರಾ ಅಂದರೆ 50,000 ರೂಪಾಯಿ ಆಗೋಬೋದು. ಅದೇ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ನೀವೇನಾದರೂ ಸ್ಪೆಂಡ್ ಮಾಡಿದರೆ, ಇಲ್ಲಾಂದರೆ ಕ್ರೆಡಿಟ್ ಕಾರ್ಡಲ್ಲಿ ಏನಾದರೂ ಯೂಸ್ ಮಾಡಿದರೆ ಅದನ್ನು ಕೂಡ ಒಂದು 40,000 ರೂಪಾಯಿ ನಾವು ಸ್ಪೆಂಡ್ ಮಾಡಿದ್ದೀವಿ ಅಂದ್ಕೊಂಡ್ರು ಈಗ ಟೋಟಲ್ ಲಯಬಿಲಿಟಿ ನಿಮ್ಮಲ್ಲಿ 1,14,000 ರೂಪಾಯಿ ಇದೆ. ಲಯಬಿಲಿಟಿ ಬಂದ್ಬಿಟ್ಟು 11,40,000 ರೂಪಾಯಿ ಇದೆ. ಯಾಕಂದರೆ ಬಿಗ್ ಅಮೌಂಟು ನಿಮಗೆ ಹೋಮ್ ಲೋನ್ ಬ್ಯಾಲೆನ್ಸ್ ಇರೋದ್ರಿಂದ ಅದಕ್ಕೆ ಈಗ ಟೋಟಲ್ ನಿಮ್ಮ ಲಯಬಿಲಿಟೀಸು, ನಿಮ್ಮ ಸಾಲಗಳು, ನಿಮ್ಮ ಹೊಣೆಗಾರಿಕೆ ಇರೋದು 11,40,000 ರೂಪಾಯಿ. ಈಗ ಏನು ಮಾಡಬೇಕು, ನಿಮ್ಮ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಚೆಕ್ ಮಾಡಿದಾಗ ನಿಮಗೆ 26,97,000 ರೂಪಾಯಿ ಸ್ಟಿಲ್ ನಿಮಗೆ ಪಾಸಿಟಿವ್ ಅಸೆಟ್ಸ್. ಅಂದರೆ ನಿಮ್ಮಲ್ಲಿ ನೀವು ಅಷ್ಟು ವರ್ತ್ ಬೆಲೆ ಬಾಳ್ತೀರಾ ಈಗಲೂ ಕೂಡ. ಯಾಕಂದರೆ ಅಷ್ಟು ವರ್ತ್ ಬೆಲೆ ಅಂದಿದ ತಕ್ಷಣ ನಿಮ್ಮಲ್ಲಿ ಮನೆ ಇದೆ, ಪ್ಲಸ್ ಬೇರೆ ಥರ ಇನ್ವೆಸ್ಟ್ಮೆಂಟ್ಸ್ ಇದೆ, ಇದೆಲ್ಲ ಆಡಪ್ ಆದಾಗ ಪ್ಲಸ್ ಎಲ್ಲ ಹೊಣೆಗಾರಿಕೆ ಸಾಲಗಳು ಎಲ್ಲ ಮೈನಸ್ ಮಾಡಿದ್ರು ಕೂಡ ನಿಮ್ಮಲ್ಲಿ ಬೆಲೆ ಬಾಳುವ ಅಸೆಟ್ಸ್ ಇರೋದ್ರಿಂದ ನಿಮ್ಮ ಬೆಲೆ, ನಿಮ್ಮ ವರ್ತು ಈ ದಿನದಲ್ಲಿ 29 ಲಕ್ಷದ ವರ್ತು ನೀವು ಇದ್ದೀವಿ ಅಂತ ನೀವು ಈ ರೀತಿಯಲ್ಲಿ ನೀವು ಕಂಡುಹಿಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.